ಸಿಎಂ ಸಿದ್ದರಾಮಯ್ಯ ಅವರು ನೋಡ್ಲೇಬೇಕಾದಂತಹ ಸುದ್ದಿ ಇದು. ಜೊತೆಗೆ ಕಾನೂನು ಸಚಿವರಾಗಿರುವಂತಹ ಎಚ್.ಕೆ. ಪಾಟೀಲ್ ಅವರು ಕೂಡ ನೋಡ್ಲೇಬೇಕು ಈ ಒಂದು ಸ್ಟೋರಿಯನ್ನ. ಇದು ಸಿಎಂ ಸಿದ್ದರಾಮಯ್ಯ ಅವರು ನೋಡ್ಲೇಬೇಕಾದ ಸುದ್ದಿ ಇದು. ಕಾನೂನು ಸಚಿವರಾಗಿರುವಂತಹ ಎಚ್.ಕೆ. ಪಾಟೀಲ್ ಅವರೇ ಸ್ವಲ್ಪ ನೋಡಿ ಈ ಒಂದು ಸ್ಟೋರಿಯನ್ನ. ಗುತ್ತಿಗೆ ನೌಕರರಿಗೆ ಸಂಬಳ ಕೊಡಲು ಖಜಾನೆಯಲ್ಲಿ ಕಾಸಿಲ್ವಾ? ಹಾಗಾದ್ರೆ ಗ್ಯಾರಂಟಿಗಳು ಸರ್ಕಾರಿ ನೌಕರರನ್ನ ಸಂಕಷ್ಟಕ್ಕೆ ನೂಕಿದ್ವಾ? ಮುಖ್ಯಮಂತ್ರಿಗಳೇ, ಕಾನೂನು ಸಚಿವರೇ ಅಸಲಿಗೆ ಆಗ್ತಿರೋದಾದ್ರೂ ಏನು? ಸಂಬಳ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ ಎಪಿಪಿಗಳ ಕುಟುಂಬಗಳು ಒಂದಲ್ಲ ಎರಡಲ್ಲ 3 ತಿಂಗಳಿನಿಂದ ಎಪಿಪಿಗಳಿಗೆ ಸಂಬಳ ಇಲ್ಲವಂತೆ. ಸರ್ಕಾರದ ಜಾಣ ಕುರುಡು ನೀತಿ ಎಪಿಪಿ ಕುಟುಂಬಗಳಿಗೆ ಈಗ ಸಂಕಷ್ಟ ತಂದೊಡ್ಡಿದೆ. ಎಪಿಪಿ ಗುತ್ತಿಗೆ ಆಧಾರಿತ ಸರ್ಕಾರಿ ಸಹಾಯಕ ಅಭಿಯೋಜಕರು 2020ರಲ್ಲಿ ಆಯ್ಕೆಯಾಗಿರುವ ಆ ನೌಕರರಿಗೆ ಸಂಬಳ ಸಿಗ್ತಾ ಇಲ್ವಂತೆ. ಅವರ ಕುಟುಂಬದ ಗೋಳು ಕೇಳೋರಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ನೋಡ್ಬೇಕು, ಎಲ್ಲರಿಗೂ ಕೂಡ ಫ್ರೀಯಾಗಿ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ, ಎಲ್ಲರೂ ಕೂಡ ಸುಭಿಕ್ಷವಾಗಿದ್ದಾರೆ ನಮ್ಮ ಆಡಳಿತದಲ್ಲಿ ಅಂತ ಹೇಳ್ತಾ ಇರ್ತೀರಲ್ಲ, ಇದೇನಾ ನಿಮ್ಮ ಆಡಳಿತದಲ್ಲಿ ಸುಭಿಕ್ಷವಾಗಿರುವಂತದ್ದು? ಎಷ್ಟೆಲ್ಲ ಒದ್ದಾಡ್ತಾ ಇದ್ದಾರೆ. 3 ತಿಂಗಳಿಂದ ಸಂಬಳ ಇಲ್ಲ ಅಂದ್ರೆ ಅವರ ಪರಿಸ್ಥಿತಿ ಏನಾಗಬೇಕು? ಗ್ಯಾರಂಟಿ ಮಾತ್ರ ದುಡ್ಡು ಹೊಂದಿಸ್ತಾ ಇದ್ದೀರಾ. ಅದೇ ಗ್ಯಾರಂಟಿಗೆ ಹೊಂದಿಸ್ತಾ ಇರುವಂತಹ ದುಡ್ಡನ್ನ ಯಾಕೆ ನೀವು ಸಂಬಳ ಕೊಡಬಾರ್ದು? ನೌಕರರಿಗೆ ಅವರ ಜೀವನ ಕೂಡ ನಡೆಸಬೇಕಲ್ವಾ? ಅವರಿಗೆ ಅವರನ್ನ ನಂಬಿಕೊಂಡು ಕುಟುಂಬ ಇರುತ್ತೆ. ಆ ಕುಟುಂಬ ನಿಮಗೆ ನೆನಪಿಗೆ ಬರ್ತಾ ಇಲ್ವಾ? ಯಾಕೆ ನೌಕರರನ್ನ ಇಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ? ಎಪಿಪಿಗಳಿಗೆ ಸಂಬಳ ಸಿಗದೆ ಸಂಕಷ್ಟಗಳ ಸರಮಾಲೆ. 3 ತಿಂಗಳ ಸಂಬಳ ಸಿಗದೆ ನೂರಾರು ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದ್ದಾರೆ. ಡಿಸೆಂಬರ್ನಿಂದ ಈವರೆಗೆ ನಯಾ ಪೈಸೆ ಸಂಬಳ ಇಲ್ಲ. ಹೆಂಗ್ ಕೆಲಸ ಮಾಡೋದಕ್ಕಾಗತ್ತೆ ಸಂಬಳ ಇಲ್ಲ ಅಂದ್ರೆ? ಮಾರ್ಚ್ ಕಳೆದ್ರೆ 4 ತಿಂಗಳ ಸಂಬಳ ಬಾಕಿ ಇರುತ್ತೆ. ಈವರೆಗೆ 3 ತಿಂಗಳ ಸಂಬಳ ಬರಬೇಕಾಗಿದೆ. ಮಾಸಿಕ 36,000 ರೂಪಾಯಿ ಅಂತೆ ಎಪಿಪಿಗಳನ್ನ ನೇಮಕ ಮಾಡಲಾಗಿತ್ತು. ಎಪಿಪಿ ಕುಟುಂಬಗಳ ಕಷ್ಟ ಆ ದೇವರಿಗೆ ಪ್ರೀತಿ. ಆ ರೀತಿ ಇದೆ ಅವರ ಪರಿಸ್ಥಿತಿ. ಶಾಲಾ ಕಾಲೇಜು ಮಕ್ಕಳ ಶುಲ್ಕ ಕಟ್ಟೋದಿಕ್ ಸಾಧ್ಯ ಆಗ್ತಾ ಇಲ್ಲ, ಅವರಿಗೆ ಫೀಸ್ ಕಟ್ಟೋದಿಕ್ ಆಗ್ತಾ ಇಲ್ಲ. ವಿದ್ಯಾಭ್ಯಾಸಕ್ಕೆ ಹೋಗದೆ ವಿದ್ಯಾರ್ಥಿಗಳು ಕಂಗೆಟ್ಟಿದ್ದಾರೆ. ವೃದ್ಧ ತಂದೆ ತಾಯಿಗೆ ಅಗತ್ಯ ಔಷಧಿ ತರಲಿಕ್ಕೂ ಕೂಡ ಕಾಸಿರುವಂತೆ. ವಯೋಸಹಜ ಕಾಯಿಲೆಗಳಿಂದ ವೃದ್ಧರು ಕಂಗಾಲಾಗಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಎಪಿಪಿಗಳು. ನಿಮಗೆ ನಿಜಕ್ಕೂ ಕೂಡ ಇದ್ಯಾವುದು ಕೂಡ ಕಾಣಿಸ್ತಾ ಇಲ್ವಾ? ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇಲ್ಲ. ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ? ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂದ್ರೆ ಸ್ಕೂಲ್ ಅವ್ರು ಕೇಳ್ತಾರಾ? ಸ್ಕೂಲ್ ಅವರು ಆಯ್ತು ಪರವಾಗಿಲ್ಲ, ನಿಮ್ಗೆ ಸಂಬಳ ಆಗಿಲ್ವಲ್ಲ, ನಿಧಾನಕ್ಕೆ ಒಂದು ಫೀಸನ್ನ ಕಟ್ಟಿವ್ರಂತೆ, ಹಂಗಾಗಿ ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಅಂತ ಯಾರಾದ್ರೂ ಹೇಳ್ತಾರಾ? ಇಲ್ವಲ್ಲ. ಫೀಸ್ ಸರಿಯಾದ ಸಮಯಕ್ಕೆ ಫೀಸ್ ಕಟ್ಟಲೇಬೇಕು, ಸರಿಯಾದ ಟೈಮ್ ಊಟ ಮಾಡಲೇಬೇಕು. ತಿನ್ನೋದಕ್ಕೆ ಈಗ ನಾವು ರೇಷನ್ ತರಬೇಕಂದ್ರೆ ರೇಷನ್ ತರದಕ್ಕೆ ಹೋದ್ರು ಕೂಡ ದುಡ್ಡೇ ಕೊಡಬೇಕು. ನಿಮ್ಗೆ ಸಂಬಳ ಆಗಿಲ್ವಲ್ಲ ಬಿಟ್ರೆ ನೆಕ್ಸ್ಟ್ ಟೈಮ್ ಕೊಡಿವ್ರಂತೆ ಅಂತ ಯಾರಾದ್ರೂ ಹೇಳ್ತಾರಾ? ಅದೇ ಸಂಬಳ ನಿಮಗೆ ಏನಾದ್ರೂ ಕೊಡದೆ ಗೌರ್ಮೆಂಟ್ ಇಂದ ಉಳಿಸ್ಕೊಂಡ್ರೆ ಬಡವರಿಗೆ ನ್ಯಾಯ ಕೊಡಿಸುವ ಎಪಿಪಿಗಳ ಕಡೆಗಣನೆ ಯಾಕೆ ಮಾಡ್ತಾ ಇದ್ದೀರಾ? ನ್ಯಾಯ ಕೊಡಿಸುವ ಎಪಿಪಿಗಳಿಗೆ ವೇತನ ಇಲ್ಲ ಅಂದ್ರೆ ಹೆಂಗ್ ಸ್ವಾಮಿ? ಅವ್ರ ಜೀವನ ನಡೆಸೋದು ಹೆಂಗೆ? ಕೂಡಲೇ ಎಪಿಪಿಗಳಿಗೆ ಬಾಕಿ 3 ತಿಂಗಳ ಸಂಬಳವನ್ನ ರಿಲೀಸ್ ಮಾಡಿ. ನೊಂದವರ ನೋವಿಗೆ ಸ್ಪಂದಿಸ್ತಾರಾ ಸಿಎಂ ಸಿದ್ದರಾಮಯ್ಯ ಅವರು? ತಮ್ಮ ಇಲಾಖೆಯ ಸಮಸ್ಯೆ ಬಗೆಹರಿಸ್ತಾರಾ ಎಚ್.ಕೆ. ಪಾಟೀಲ್ ಅವರು? ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೋಡ್ಲೇಬೇಕಾದಂತಹ ಸ್ಟೋರಿ ಇದು. ನೋಡ್ತಾ ಇದ್ರ ನಿಜಕ್ಕೂ ಕೂಡ ಈಗ ಸಂಬಳ ಕೊಟ್ಟಿಲ್ಲ ಅಂದ್ರೆ ಏನಾಗ್ಬೇಕು ಅವರ ಪರಿಸ್ಥಿತಿ? ಯಾಕೆ ಯಾವುದು ಕೂಡ ಸಿದ್ದರಾಮಯ್ಯ ಅವರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಇನ್ನು ಕಾನೂನು ಸಚಿವರು ಎಚ್.ಕೆ. ಪಾಟೀಲ್ ಅವರು ಕೂಡ ಕಂಡು ಕಾಣದಂತೆ ಜಾಣ ಕುರುಡರಂತೆ ವರ್ತಿಸ್ತಾ ಇದ್ದಾರಾ? ರಾಜ್ಯದಲ್ಲಿ ಒಂದು ಕಡೆ ಗ್ಯಾರಂಟಿಗಳ ಅಬ್ಬರ ಜೋರಾಗಿದೆ. ಹೂವಿನ ಹಾರ ತುರಾಯಿಗಳನ್ನ ಸಂಭ್ರಮ ಮಾಡ್ತಾ ಇದ್ದೀರಾ. ಗ್ಯಾರಂಟಿಗಳು ಸಕ್ಸಸ್ ಆಯ್ತು, ಎಲ್ಲರೂ ಕೂಡ ಒಂದು ಗ್ಯಾರಂಟಿಗಳ ಉಪಯೋಗವನ್ನ ಪಡ್ಕೊಳ್ತಾ ಇದ್ದಾರೆ. ಉಚಿತವಾಗಿ ಹೆಣ್ಣುಮಕ್ಳು ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರ ಅಕೌಂಟ್ಗೆ 2,000 ರೂಪಾಯಿ ಹಾಕ್ತಾ ಇದ್ದೀವಿ ನಾವು ತಿಂಗಳಿಗೆ ಅಂತ ಹೇಳ್ತೀರಾ, ಬಡಾಯಿ ಕೊಚ್ಕೋತಾ ಇರ್ತೀರಾ. ಆದ್ರೆ ನಿಮ್ಮ ಇಲಾಖೆಯಲ್ಲಿ ಆಗ್ತಾ ಇರೋದು ಯಾವುದು ಕೂಡ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಸರ್ಕಾರವನ್ನ ನಂಬಿ ಹಗಲಿರುಳು ಅಂತ ನ್ಯಾಯಾಲಯದಲ್ಲಿ ದುಡಿತಾ ಇದ್ದಾರೆ ಸಹಾಯಕ ಅಭಿಯೋಜಕರು. ಇವತ್ತು ಬೀದಿಗೆ ಬರೋ ಸ್ಥಿತಿ ಎದುರಾಗಿದೆ. ತಿನ್ನೋದಿಕ್ಕೆ ರೇಷನ್ ತಗೊಳ್ಳೋದಿಕ್ಕೆ ದುಡ್ಡಿಲ್ಲ, ಮಕ್ಕಳು ಫೀಸ್ ಕಟ್ಟೋದಿಕ್ಕೆ ದುಡ್ಡಿಲ್ಲ. ಅಟ್ಲೀಸ್ಟ್ ಮಕ್ಕಳು ಫೀಸ್ ಹಂಗಿರ್ಲಿ ಸ್ವಾಮಿ. ಅವ್ರ ತಂದೆ ತಾಯಿಗೆ ಔಷಧಿ ಕೊಡಿಸ್ಬೇಕಂದ್ರೆ ದುಡ್ಡಿಲ್ಲ ಅವ್ರ ಹತ್ರ. ಸಾಲ ಆದ್ರೂ ಎಷ್ಟು ದಿನ ಅಂತ ಸಾಲ ಮಾಡ್ಲಿಕ್ಕಾಗತ್ತೆ? 1 ತಿಂಗಳು ಸಾಲ ಮಾಡ್ಬೋದು, 2 ತಿಂಗಳು ಸಾಲ ಮಾಡ್ಬೋದು. 3 ತಿಂಗಳು ದುಡ್ಡು ಬ್ಯಾಲೆನ್ಸ್ ಇಟ್ಕೊಂಡಿದ್ದೀರಾ ಸಂಬಳ, 4ನೇ ತಿಂಗಳು ರನ್ನಿಂಗು. ಏನಾಗಬೇಕು ಅವರ ಬದುಕು? ಅದೇ ನಿಮಗೇನೀಗ ಪ್ರತಿ ತಿಂಗಳು ಕೂಡ ಸಂಬಳ ಬರುತ್ತೆ, ಅದನ್ನೆಲ್ಲವನ್ನು ಕೂಡ ಅವ್ರು ಕೊಟ್ಬಿಡಿ, ಆಗ ಸರಿ ಆಗುತ್ತೆ. ಇಲ್ಲ ನಿಮ್ಮ ಗ್ಯಾರಂಟಿಗಳಿಗೆ ಯೂಸ್ ಮಾಡ್ಕೊಳ್ಳಿ, ಆಗೆಲ್ಲವೂ ಕೂಡ ಸರಿ ಆಗುತ್ತೆ. 50,000 ಕೋಟಿ ಗ್ಯಾರಂಟಿಗಳಿಗೆ ನೀವು ಕೊಡ್ತಾ ಇರುವಂಥದ್ದು. ಗ್ಯಾರಂಟಿಗಳಿಗೆ ದುಡ್ಡು ಹೊಂದಿಸ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ನೌಕರರು ಪರದಾಡ್ತಾ ಇದ್ದಾರಲ್ಲ, ಆ ನೌಕರರಿಗೆ ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಕಳೆದ 3 ತಿಂಗಳಿಂದ ಅಂದ್ರೆ ಡಿಸೆಂಬರ್ 2025ರಿಂದ ಮಾರ್ಚ್ 2026ರವರೆಗೂ ಕೂಡ ರಾಜ್ಯದ ಸುಮಾರು 350ಕ್ಕೂ ಹೆಚ್ಚು ಗುತ್ತಿಗೆ ಆಧಾರಿತ ಎಪಿಪಿಗಳಿಗೆ ನಯಾ ಪೈಸೆ ಸಂಬಳ ಕೊಟ್ಟಿಲ್ಲ. ನಿಮ್ಮ ಖಜಾನೆಯಲ್ಲಿ ಇವರಿಗೆ ನೀಡೋದಕ್ಕೆ ಒಂದು ಮಾಸಿಕ 36,000 ರೂಪಾಯಿ ದುಡ್ಡಿಲ್ವಾ?
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.